ಕಟಕ ರಾಶಿಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರಗಳು. ಕಟಕ ರಾಶಿಯವರೇ, ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ. ನಿಮ್ಮ ಹೃದಯದಲ್ಲಿ ಅಪಾರ ಸಂವೇದನೆ, ಕಾಳಜಿ ಮತ್ತು ತ್ಯಾಗದ ಗುಣ ಅಡಗಿದೆ. ನಿಮ್ಮ ಜೀವನದ ಹಿಂದೆ ಕಾರ್ಯನಿರ್ವಹಿಸುತ್ತಿರುವ ಶಕ್ತಿಗಳು ಬಹಳ ಸೂಕ್ಷ್ಮ ಮತ್ತು ದೈವಿಕವಾಗಿವೆ. ಇಂದು ನಾವು ನಿಮಗೆ ಹೇಳಲು ಹೋಗುತ್ತಿರುವ ಸತ್ಯವನ್ನು ಗಮನದಿಂದ ಕೇಳಿದರೆ ನಿಜಕ್ಕೂ ನೀವು ಆಶ್ಚರ್ಯಪಡುತ್ತೀರಿ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಹಲವು ಘಟನೆಗಳು ಆಕಸ್ಮಿಕವಲ್ಲ. ಅವುಗಳ ಹಿಂದೆ ದೈವಿಕ ಮಾರ್ಗದರ್ಶನ ಇದೆ. ಕಟಕ ರಾಶಿಯ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಪ್ರತಿದಿನ ಕಾಣದ 2 ದಿವ್ಯ ಶಕ್ತಿಗಳ ಸಂಚಾರ ನಡೆಯುತ್ತಿದೆ ಎಂಬುದನ್ನು ನೀವು ತಿಳಿದಿದ್ದೀರಾ? ಅವುಗಳ ಸಾನ್ನಿಧ್ಯದಿಂದಲೇ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವುಗಳು ಸಂಭವಿಸುತ್ತಿವೆ. ನೀವು ಕಷ್ಟದಲ್ಲಿ ಇದ್ದಾಗ ಸಡನ್ ಆಗಿ ಪರಿಹಾರ ಸಿಗುವುದು, ನಿರಾಶೆಯ ಅಂಚಿನಲ್ಲಿ ನಿಂತಾಗ ಧೈರ್ಯ ಮೂಡುವುದು, ಇವೆಲ್ಲವೂ ಆ ಶಕ್ತಿಗಳ ಸೂಚನೆ. ಕಟಕ ರಾಶಿಯವರು ಭಾವನಾತ್ಮಕವಾಗಿ ಶುದ್ಧರಾಗಿರುವುದರಿಂದ ಈ ಶಕ್ತಿಗಳು ನಿಮ್ಮನ್ನು ವಿಶೇಷವಾಗಿ ರಕ್ಷಣೆ ಮಾಡುತ್ತಿವೆ. ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು ಎಂಬ ಕ್ಷಣದಲ್ಲಿ ಏಕಾಏಕಿ ದೊಡ್ಡ ಸಮಸ್ಯೆಗಳು ಎದುರಾಗಿವೆ. ಆದರೆ ಗಮನಿಸಿ, ಪ್ರತಿ ಸಂಕಷ್ಟದ ಕೊನೆಯಲ್ಲಿ ನೀವು ಸಂಪೂರ್ಣವಾಗಿ ಮುರಿದು ಹೋಗದೆ ಉಳಿದಿದ್ದೀರಿ. ಇದು ನಿಮ್ಮ ಬಲವಲ್ಲ, ಇದು ದೈವಿಕ ರಕ್ಷಣೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಆ ಶನಿ ದೇವರ ಕೆಟ್ಟ ದೃಷ್ಟಿ ಬೀಳಬಾರದು ಎಂದು ನೀವು ಬಯಸಿದರೆ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಆ ಶನಿ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ. ನೀವು ತಪ್ಪು ದಾರಿಯಲ್ಲಿ ಹೋಗುವ ಮುನ್ನ, ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಹಿಂದಕ್ಕೆ ಎಳೆದುಕೊಂಡಿವೆ. ಅದೇ ನಿಮ್ಮ ಪಾಲಿನ ರಕ್ಷಾ ಕವಚ. ಕಟಕ ರಾಶಿಯ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮೃದುವಾದ ಹೃದಯ, ಕಾಳಜಿಯ ಸ್ವಭಾವ ಮತ್ತು ಕುಟುಂಬ ಪ್ರೇಮ ಎಲ್ಲರಿಗೂ ಇಷ್ಟವಾಗುವುದಿಲ್ಲ. ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಎಂದು ಭಾವಿಸುವವರು ನಿಮ್ಮ ಸುತ್ತಲೂ ಇರಬಹುದು. ಕೆಲವರು ಒಳಗೆ ನಿಮ್ಮ ಮೇಲೆ ಅಸೂಯೆ, ಕೆಟ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಚಿಂತನೆ ಇಟ್ಟುಕೊಂಡಿರುವ ಸಾಧ್ಯತೆಯೂ ಇದೆ. ಆದರೆ ಯಾರ ಮೇಲೆ ಈ 2 ದಿವ್ಯ ಶಕ್ತಿಗಳ ಆಶೀರ್ವಾದ ಇದೆಯೋ ಅವರಿಗೆ ಯಾವುದೇ ನಕಾರಾತ್ಮಕ ಶಕ್ತಿ ದೀರ್ಘಕಾಲ ತೊಂದರೆ ಕೊಡಲಾರದು. ನಿಮ್ಮ ಸುತ್ತ ಒಂದು ಕಾಣದ ರಕ್ಷಣಾ ವಲಯ ಇದೆ. ಕಟಕ ರಾಶಿಯವರೇ, ಮುಂದೆ ಬರುತ್ತಿರುವ ಕೆಲವು ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಸೂಚನೆಗಳನ್ನು ನೀಡಲಿವೆ. ಹೊಸ ಅವಕಾಶ, ಕುಟುಂಬಕ್ಕೆ ಸಂಬಂಧಿಸಿದ ಶುಭ ಸುದ್ದಿ, ಕೆಲಸದಲ್ಲಿ ಬದಲಾವಣೆ ಅಥವಾ ಹಣಕಾಸಿನ ಲಾಭದ ಸೂಚನೆ ಇವೆಲ್ಲವೂ ಕಾಣಿಸಿಕೊಳ್ಳಬಹುದು. ನಿಮ್ಮ ಜೀವನದ ಗತಿ ನಿಧಾನವಾಗಿ ಆದರೆ ದೃಢವಾಗಿ ಬದಲಾಗಲಿದೆ. ಆದರೆ ಇಲ್ಲಿ ಎಚ್ಚರ ಅತ್ಯಂತ ಅಗತ್ಯ. ಈ ಸಮಯದಲ್ಲಿ ಎಲ್ಲರಿಗೂ ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಯೋಜನೆಗಳನ್ನು ಬಹಿರಂಗಪಡಿಸಬೇಡಿ. ನಿಮ್ಮ ಮೌನ ಮತ್ತು ಒಳನಂಬಿಕೆಯೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿನ ಅತಿ ದೊಡ್ಡ ಅಡ್ಡಿ ಹೊರಗಿನ ಶತ್ರು ಅಲ್ಲ, ಅದು ನಿಮ್ಮ ಹತ್ತಿರವೇ ಇರುವ ಒಬ್ಬ ವ್ಯಕ್ತಿ ಆಗಿರಬಹುದು. ಸದಾ ನಿಮ್ಮ ಪರವಾಗಿರುವಂತೆ ಮಾತನಾಡುತ್ತಾ ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕುಗ್ಗಿಸಿದವನೇ ಆ ವ್ಯಕ್ತಿ. ನಿಮ್ಮ ಭಾವನಾತ್ಮಕ ಬಲವನ್ನು ಅವನು ತನ್ನ ಅನುಕೂಲಕ್ಕೆ ಬಳಸಿಕೊಂಡಿರಬಹುದು. ಆದರೆ ಈಗ ಕಾಲ ಬದಲಾಗುತ್ತಿದೆ. ದೈವಿಕ ಶಕ್ತಿಗಳ ದೃಷ್ಟಿ ಅವರ ಮೇಲೆ ಬಿದ್ದಿದೆ. ಅವರ ನಿಜ ಮುಖ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಬಯಲಾಗಲಿದೆ. ಕಟಕ ರಾಶಿಯ ಸ್ನೇಹಿತರೆ, ಈಗ ಆ ಮಹಾ ರಹಸ್ಯವನ್ನು ತಿಳಿಯುವ ಸಮಯ ನಿಜವಾಗಿಯೂ ಬಂದೇ ಬಿಟ್ಟಿದೆ. ನಿಮ್ಮ ಜೀವನದಲ್ಲಿ ಮೌನವಾಗಿ ಆದರೆ ಅತ್ಯಂತ ಶಕ್ತಿಶಾಲಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಆ ದಿವ್ಯ ಶಕ್ತಿಗಳು ಬೇರೆ ಯಾರೂ ಅಲ್ಲ.
ಚಂದ್ರದೇವ ಮತ್ತು ನಾಗದೇವತೆಗಳ ಅನುಗ್ರಹ. ಚಂದ್ರದೇವನ ಅಧೀನದಲ್ಲಿರುವ ಕಟಕ ರಾಶಿಯವರ ಮನಸ್ಸು ಅತ್ಯಂತ ಸಂವೇದನಶೀಲ ಮತ್ತು ಶುದ್ಧವಾಗಿರುವುದರಿಂದ ಈ ದಿವ್ಯ ಶಕ್ತಿಗಳು ನಿಮ್ಮನ್ನು ಮನಸ್ಸು ಮತ್ತು ಆತ್ಮದ ಮಟ್ಟದಲ್ಲೇ ರಕ್ಷಣೆ ಮಾಡುತ್ತಿವೆ. ನೀವು ಅರಿಯದೇ ಇರುವ ಅನೇಕ ಸಂದರ್ಭಗಳಲ್ಲಿ ತಪ್ಪು ದಾರಿಯಲ್ಲಿ ಹೋಗುವ ಮುನ್ನ ಅಪಾಯದ ಅಂಚಿನಲ್ಲಿ ನಿಂತಾಗ ಯಾವುದೋ ಕಾಣದ ಶಕ್ತಿ ನಿಮ್ಮನ್ನು ಹಿಂದಕ್ಕೆಳೆದು ಸುರಕ್ಷಿತ ದಾರಿಯತ್ತ ಕರೆದುಕೊಂಡು ಹೋಗಿವೆ. ಅದೇ ಚಂದ್ರ ಮತ್ತು ನಾಗದೇವತೆಗಳ ಕೃಪೆ. ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮತ್ತ ಬಂದ ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿ, ಅಸೂಯೆ ಮತ್ತು ಗುಪ್ತ ಅಡಚಣೆಗಳು ನಿಮ್ಮ ಜೀವನವನ್ನು ತಲುಪುವ ಮೊದಲೇ ತಡೆಯಲ್ಪಟ್ಟಿವೆ. ಅದು ಹೇಗೆ ತಪ್ಪಿತ್ತು ಎಂದು ನೀವು ಆಶ್ಚರ್ಯಪಟ್ಟ ಕ್ಷಣಗಳೆಲ್ಲವೂ ಈ ದಿವ್ಯ ರಕ್ಷಣೆಯೇ ಸಾಕ್ಷಿ. ಕೆಲವೊಮ್ಮೆ ನಷ್ಟವಾದಂತೆ ಕಂಡ ಘಟನೆಗಳೇ ಮುಂದೆ ದೊಡ್ಡ ಅಪಾಯದಿಂದ ನಿಮ್ಮನ್ನು ಉಳಿಸಿವೆ. ಇದು ಕೇವಲ ಸಂಯೋಗವಲ್ಲ, ಇದು ನಿಮ್ಮ ಮೇಲೆ ಇರುವ ದೈವಿಕ ಕವಚ. ಈ ಕೃಪೆ ಸದಾ ನಿಮ್ಮ ಜೊತೆ ಇರಬೇಕು ಎಂದು ನೀವು ಬಯಸಿದರೆ ಕೆಲವು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ನಿಯಮಗಳನ್ನು ಪಾಲಿಸುವುದು ಅತ್ಯಂತ ಅಗತ್ಯ. ಯಾವುದೇ ಸಂದರ್ಭದಲ್ಲೂ ಹಾವುಗಳಿಗೆ ಹಾನಿ ಮಾಡಬೇಡಿ. ಸಾಧ್ಯವಾದರೆ ಅದನ್ನು ಸುರಕ್ಷಿತವಾಗಿ ದೂರ ಮಾಡಿ. ಪ್ರತಿ ಸೋಮವಾರ ಚಂದ್ರದೇವನಿಗೆ ನೀರು ಅಥವಾ ಹಾಲು ಅರ್ಪಿಸಿ. ನಿಮ್ಮ ಮನಸ್ಸಿನ ಗೊಂದಲವನ್ನು ಅವನ ಪಾದಗಳಲ್ಲಿ ಬಿಡಿ. ಸಾಧ್ಯವಾದರೆ ಹುಣ್ಣಿಮೆಯ ದಿನ ನಾಗ ದೇವಾಲಯಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ಹಾಲು ಅರ್ಪಿಸಿ ಮತ್ತು ಮೌನವಾಗಿ ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಕಟಕ ರಾಶಿಯವರೇ, ಈ ಸರಳ ಆಚರಣೆಗಳು ಕೇವಲ ಧಾರ್ಮಿಕ ವಿಧಿಗಳಲ್ಲ. ಇವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಭಾವನಾತ್ಮಕ ಭಾರವನ್ನು ಕಡಿಮೆ ಮಾಡಿ ನಿಮ್ಮ ಭಾಗ್ಯ ಮತ್ತು ಒಳಶಕ್ತಿಯನ್ನು ಇನ್ನಷ್ಟು ಬಲಪಡಿಸುವ ದೈವಿಕ ಸೇತುವೆಗಳಾಗಿವೆ. ನೀವು ಈ ಮಾರ್ಗವನ್ನು ನಂಬಿಕೆಯಿಂದ ಅನುಸರಿಸಿದರೆ ಮುಂದಿನ ಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸ್ಥಿರತೆ, ಗೌರವ ಮತ್ತು ಅಂತರಂಗದ ಸಂತೋಷ ತಾನಾಗಿಯೇ ನಿಮ್ಮತ್ತ ಬರುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.